ಬಿಗ್ ಬಾಸ್ ಮನೆಯಲ್ಲಿರೋ ರಕ್ಷಿತಾ ಶೆಟ್ಟಿ ಅವರು ಅದ್ಭುತವಾಗಿ ಆಟ ಆಡುತ್ತಿದ್ದಾರೆ. ಕಳೆದ ವಾರ ಅವರಿಗೆ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿತ್ತು. ಅವರಲ್ಲಿ ಕಳೆದ ವಾರ ಸಾಕಷ್ಟು ಬದಲಾವಣೆಗಳು ಕೂಡ ಇದ್ದು, ಈ ಕಾರಣದಿಂದಲೇ ಅವರಿಗೆ ಮೆಚ್ಚುಗೆ ಸಿಕ್ಕಿದೆ. ಈಗ ಜಾನ್ವಿ ಮಾತು ಕೇಳಿ ರಕ್ಷಿತಾ ಟ್ರ್ಯಾಪ್ ಆಗಿದ್ದಾರೆ. ಅವರು ಗಿಲ್ಲಿಯನ್ನ ನಾಮಿನೇಟ್ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆ ಒಂದು ನಡೆಯುತ್ತಿದ್ದು, ಈ ಚರ್ಚೆಯಲ್ಲಿ ಗಿಲ್ಲಿ ಆಂಕರ್ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ರು. ಸವಿರುಚಿ ಕಾರ್ಯಕ್ರಮಕ್ಕೆ ಆಂಕರ್ ಆಗಬೇಕು ಅಂತ ಗಿಲ್ಲಿ ಹೇಳಿದ್ರು. ಆಗ ಕಾವ್ಯ ಅವರು ಆ ಶೋಗೆ ಆಂಕರ್ ಆಗೋದು ಬೇಡ ಎಂದ್ರು. ಆ ಶೋಗೆ TRP ಕಡಿಮೆ ಇದೆ ಎಂದು ಗಿಲ್ಲಿ ಕೇಳಿದ್ರು. ಕುಕಿಂಗ್ ಶೋ ಬೇಡ ಅಷ್ಟೇ ಅಂತ ಕಾವ್ಯ ವಿವರಿಸಿದ್ರು. ಆಗ ಜಾನ್ವಿ ಸಿಕ್ಕಿದ್ದೇ ಅವಕಾಶ ಅಂತ ಒಂದು ಶೋ ನಲ್ಲಿ ಗಿಲ್ಲಿ ಕೆಳಗೆ ಹಾಕಿ ಮಾತನಾಡ್ತಾನೆ ಎಂದು ಬಿಂಬಿಸಲು ಬಂದರು. ನಿನಗೇನು ಮೊದಲಿಗೆ ಅನುಬಂಧ ಅವಾರ್ಡ್ಸ್ನಲ್ಲಿ ಅವಕಾಶ ಕೊಡಬೇಕಾ ಅಂತ ಜಾನ್ವಿ ಪ್ರಶ್ನೆ ಮಾಡಿದ್ರು. ನಂತರ ನಾಮಿನೇಷನ್ಗೆ ಇದೇ ಕಾರಣ ಕೊಟ್ಟರು. ಇದನ್ನ ರಕ್ಷಿತಾ ಯಾವ ರೀತಿ ಅರ್ಥ ಮಾಡಿಕೊಂಡ್ರೋ ಗೊತ್ತಿಲ್ಲ. ಗಿಲ್ಲಿಯನ್ನ ನಾಮಿನೇಟ್ ಮಾಡಿದ್ರು. ಗಿಲ್ಲಿ ಅವರು ಆಂಕರ್ಗಳಿಗೆ ಅವಮಾನ ಮಾಡಿದ್ದಾರೆ ಅನ್ನೋದು ಜಾನ್ವಿ ಹೇಳಿದ ಮಾತಿನಿಂದ ಗೊತ್ತಾಯಿತು. ಹೀಗಾಗಿ ನಾನು ಅವರನ್ನ ನಾಮಿನೇಟ್ ಮಾಡುತ್ತಿದ್ದೇನೆ ಎಂದರು. ಇದನ್ನ ಕೇಳಿ ಅನೇಕರಿಗೆ ಶಾಕ್ ಆಗಿದೆ. ಗಿಲ್ಲಿಗೂ ಇದನ್ನ ಅರಗಿಸಿಕೊಳ್ಳುವುದು ಕಷ್ಟ ಆಯಿತು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.